ಅಲ್ಲಿ ಪಾರ್ಕ್ ಮಾಡಿ. ಸರಿ ಸರ್. ಸರ್, AC ಜಾರ್ಜ್ ಕೇಸ್ನ ಹ್ಯಾಂಡಲ್ ಮಾಡೋದಕ್ಕೆ DC ಕಳಿಸಿದ್ದಾರೆ ಸರ್. ನಾವೆಲ್ಲ ಇಲ್ಲಿ ಬೆಂಚ್ ಎಣ್ಸಕ್ ಬಂದಿದೀವಾ ಸರ್? ಬಾಡಿಯಲ್ಲಿ ಅಲ್ಲಿ ಮಾರ್ಚರಿಲಿ ಸರ್. ಈ ಕಡೆ ಸರ್. ವಯಸ್ಸೆಷ್ಟು? ಹುಡುಗಿ ವಯಸ್ಸು 27 ಸರ್. ನಿನ್ನ ವಯಸ್ಸೆಷ್ಟು? 30 ಸರ್. ಕಾಳಿದಾಸ್ ಏನಂತ ಕರೀತಾರೆ? ಕಾಳಿನ ದಾಸ? ಕಾಳಿದಾಸ್. ಈ ಕಡೆ ಸರ್. ನೆನ್ನೆ ನಡೆದಿದ್ದನ್ನು ಕೇಳ್ಪಟ್ಟೆ. ಅದು ಸೂಸೈಡ್ ಸರ್. ಅದಲ್ಲ, ಆ ಕತ್ತಿ ಮ್ಯಾಟ್ರು. ಸರ್ ಈ ಕಡೆ. DC ಹೇಳಿದ್ರು. ಒಳ್ಳೆ ವಿಷಯನೇ. ಪೊಲೀಸ್ ಅವ್ರಿಗೂ ಲಬ್ ಡಬ್ ಅಂತ ಹೊಡ್ಕೊಳ್ಳುತ್ತೆ ಅಂತ ಪಬ್ಲಿಕ್ ಗೊತ್ತಾಗ್ಬೇಕಲ್ಲ. ಈ ಇನ್ಸಿಡೆಂಟ್ ವಿಡಿಯೋ ಏನಾದ್ರು ತಗೊಂಡಲ್ಲ FB ನಲ್ಲಿ ಹಾಕೋತಾರೆ. ಅದನ್ನೆಲ್ಲ ತಗೋಬೇಡಿ. ಆದ್ರೆ ಅದೇ ಪೊಲೀಸ್ ಯಾರಿಗಾದ್ರೂ ಹೊಡೆದ್ರೆ ಅದನ್ನ ರಿಪೀಟ್ ಮಾಡಲ್ಲಿ ತಿರ್ಗ ಹಾಕ್ತಾನೆ ಇರ್ತಾರೆ. ಒಳ್ಳೆ ಜೋಕರ್. ಸರ್ ಈ ಕಡೆ. ಇಲ್ಲೇ ಸರ್. ಏನ್ ಸಿಮಾ, ಇಲ್ಲೇ ಇದೆಯಾ? ನಮಸ್ಕಾರ ಸರ್. ಹೌದು ಸರ್. ಹಾಯ್ ಡಾಕ್ಟರ್. ಹಲೋ ಸರ್, ನೀವೇ ನೋಡ್ತಾ ಇರೋದಾ? ಆನ್ ಡೆಪ್ಯುಟೇಷನ್. ಡು ಹ್ಯಾವ್ ಸಮಥಿಂಗ್ ಫಾರ್ ಮೀ? 1 ಸೆಕೆಂಡ್ ಸರ್. ನೈಲ್ ಸ್ಕ್ರಾಪ್ಸ್. ಒಬ್ಬರನ್ನ ಸಾಯಿಸೋದು ಅವ್ರು ಕೊಡೋ ದೊಡ್ಡ ಶಿಕ್ಷೆ ಅಂತ ಅನ್ಕೋತಾರೆ. ಅದು ಆಕ್ಚುಲಿ ಫ್ರೀಡಮ್. ಸರ್ ಇದು ಸೂಸೈಡ್ ಸರ್. ದಾಸ್, ನಿಮ್ಗೆ ಹೇಗೆ ಸಾಯ್ಬೇಕು ಅಂತ ಆಸೆ? ಸರ್ ಐ ಮೀನ್ ಯಾವ ಮೆಥಡ್ ಅಲ್ಲಿ? ಸರ್ ಹಾಗೆ ಮಲ್ಕೊಂಡಲ್ಲೇ. ಬೋರ್ ಆಗಲ್ವಾ? ಒಂದೇ ಸಲ ತಾನೇ ಸಾಯೋದು. ಅದು ಸ್ವಲ್ಪ ಎಕ್ಸೈಟಿಂಗ್ ಆಗಿದ್ರೆ ಚೆನ್ನಾಗಿರುತ್ತಲ್ಲ. ಸರ್ ಅದು ಯಾವುದಾದ್ರೂ ಪ್ಲೇನ್ ಕ್ರ್ಯಾಶು ಆ ಥರ ಏನಾದರೂ ಎಕ್ಸೈಟಿಂಗ್ ಆಗಿ. ಸರ್ ಇದು ಅವರ ರಿಪೋರ್ಟ್ ಸರ್. ಇಬ್ರು ಫಾಲ್ ಫ್ರಮ್ ಹೈಟ್ ಸರ್. ಅವರೇ ಬಿದ್ದಿದ್ದಾರಾ ಅಥವಾ ಯಾರಾದರೂ ತಳ್ಳಿದಾರಾ? ಸರ್ ಸೂಸೈಡ್ ಅಂದಮೇಲೆ ಅವರೇ ಬಿದ್ದಿರ್ತಾರೆ ಸರ್. ಬ್ಲೂ ವೇಲ್. ಈ ರಿಪೋರ್ಟ್ ಓದಿದ್ಮೇಲೆ ಹೇಳ್ತಿದ್ದೀನಿ ಸರ್. ಈ ಹುಡುಗಿಯ ಸೀನ್ ಆಫ್ ಕ್ರೈಮ್ ಅಲ್ಲಿ ಸಿಂಹ ಸರ್. ಈ ವಾಲಲ್ಲಿರೋ ಮಾರ್ಕ್ಸ್ ಅನ್ನ ಶೂಟ್ ಮಾಡು. ಸರಿ ಸರ್. ಈ ಬಿಲ್ಡಿಂಗ್ ಮೇಲಿರುವಂತ ಸಿಮೆಂಟ್ ಸತ್ತೋಗಿರೋ ಹುಡುಗಿ ಉಗ್ರಲ್ಲಿ ಸಿಕ್ಕಿದೆ. ಸೂಸೈಡ್ ಮಾಡ್ಕೊಳ್ಳೋರು ಗೋಡೆನ ಕೆರೆಯೋದಕ್ಕೆ ಹೋಗಲ್ಲ. ಸರ್ ಸಿಕ್ತಾ? ಮೊಬೈಲ್ ಪ್ಯಾಟರ್ನ್ ಲಾಕ್ ಓಪನ್ ಮಾಡಾಯ್ತು ಸರ್. ಡೀಟೇಲ್ಸ್ ಇದರಲ್ಲಿದೆ. ಸರ್ ಆ ಹುಡುಗಿ ಫೋನಲ್ಲಿ ಬ್ಲೂ ವೇಲ್ ಗೇಮ್ ಇತ್ತು. ಆದ್ರೆ ಅದಕ್ಕೆ ಸಂಬಂಧಪಟ್ಟಿರೋ ಫೋಟೋಸ್ನ ಅವರು ಡಿಲೀಟ್ ಮಾಡಿದ್ದಾರೆ. ಬಟ್ ನಮಗೆ ಸಿಕ್ಕಿರೋ ಎವಿಡೆನ್ಸ್ ಅಲ್ಲಿ ಒಂದು ಫೋಟೋ ಮಾತ್ರ ಆ ಹುಡುಗಿ ಕಾಲ್ ಮಾತ್ರ ಮಾಡಿ ಮೇಲೆ ಕೂತಿರೋ ತರ ಕ್ಲಿಕ್ ಆಗಿದೆ. ಸೊ ಸೆಲ್ಫಿ ತಗೋಬೇಕಾದ್ರೆ ಮಿಸ್ ಆಗಿ ಕೂಡ ಬಿದ್ದಿರ್ಬೋದು ಸರ್. ಸರ್ ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ. ಹಲೋ ಸರ್. CCTV ಫುಟೇಜ್ ಏನಾಯ್ತು? ನಿನ್ನೆಯಿಂದ ಪವರ್ ಡ್ರಿಪ್ ಪ್ರಾಬ್ಲಮ್ ಇತ್ತು ಸರ್. ಇವಾಗಲೇ ಸರ್ ನಾವು ನೋಡಿದ್ದು. ಆ ಹುಡುಗಿ ಬೀಳೋವಾಗ ಮಾತ್ರ ಪವರ್ ಇರಲಿಲ್ವಾ? ಅವಾಗ ಪವರ್ ಡ್ರಿಪ್ ಆಗ್ತಿರುತ್ತೆ ಸರ್. ನಿನ್ನೆ ಕೂಡ ಮೀಟಿಂಗ್ ಅಲ್ಲಿ ನಾನು ಇದ್ರ ಬಗ್ಗೆ ಹೇಳಿದೆ ಸರ್. ಅದು ಹೇಗೆ ಇನ್ಸಿಡೆಂಟ್ ನಡೆದಿದ್ದೀನ CCTV ವರ್ಕ್ ಆಗ್ತಿಲ್ಲ? ಅನ್ಫಾರ್ಚುನೇಟ್ಲಿ ಕೋಇನ್ಸಿಡೆನ್ಸ್ ಕೂಡ ಆಗಿರ್ಬೋದು ಸರ್. ಅಣ್ಣ ಅಣ್ಣ ಸರ್ ಇದಾರೆ ನೋಡಿ. ಹೇಳಿ ಸರ್. ಈ ಬಿಲ್ಡಿಂಗ್ ಅಲ್ಲಿ ಒಂದು ಹುಡುಗಿ ಮೇಲಿಂದ ಕೆಳಗೆ ಬಿದ್ದು ಸತ್ತೋದ್ಲು, ಗೊತ್ತಲ್ವಾ? ಬೆಳಗ್ಗೆಯಿಂದ ಇಲ್ಲೇ ಇದ್ದೆ ನಾನು. ಪಾಪ ಹುಡುಗಿ. ಆ ಹುಡುಗಿ ಬಿದ್ದಿದ್ದ ಸಮಯದಲ್ಲಿ ಈ ಬಿಲ್ಡಿಂಗ್ ಹೊಸದಾಗಿ ಯಾರಾದ್ರೂ ಬಂದೋಗಿದ್ದ ನೋಡಿದ್ರ? ಕಣ್ಣಿಗೆ ಪೊರೆ ಬಿದ್ದೈತ್ ಸರ್. ದೂರದ್ದೇನು ಕಾಣಲ್ಲ. ಆದ್ರೆ ಒಂದು ಬುಲೆಟ್ ಗಾಡಿ ಸದ್ದು ಕೇಳ್ತು. ಇದೇನೆ ನಮ್ ಜನರೇಷನ್ CCTV. ಕ್ಯಾಲ್ಕುಲೇಟರ್ ಬಂದ ತಕ್ಷಣ ಟೇಬಲ್ಸ್ ನ ಮರ್ತೋಗಿರೋ ಜನರೇಷನ್ ತಾನೇ ನೀವು? ಇಲ್ಲಿಂದನೇ ಸರ್ ಫಸ್ಟ್ ಲೇಡಿ ಬಿದ್ದಿದ್ದು. ಎಕ್ಸಾಕ್ಟ್ ಆಗಿ ಇಲ್ಲಿಂದನೇ ಸರ್ ಹಾರಿರೋದು. ಸಿಂಹ ಇಲ್ ಬಾ. ಸಾರ್ ಮೇಲತ್ತು. ಸಾರ್ ಹತ್ತು. ಸಾರಿ ಸರ್. ಅಲ್ಲಿಂದ ಎಗ್ರು.
ಆಗ್ತಿದೆ ಸರ್. ಜಾಂಪ್. ಅಣ್ಣ ಈ ಕಡೆ ತಿರುಗಾರಿ. ಆ ಹುಡುಗಿ ಸ್ಟೂಲಿಂದ ತಾನೇ ಜಂಪ್ ಮಾಡಿದ್ಲು. ಎಸ್ ಸರ್. ಅವಳು ಇಲ್ಲಿಂದ ತಾನಾಗೆ ಬಿದ್ದಿದ್ರೆ ಈ ತರ ಉಲ್ಟಾ ಬಿದ್ದಿರ್ಬೇಕಾಗಿತ್ತು. ಯಾರಾದ್ರೂ ತಳ್ಳಿದ್ರೆ ಆಂಗ್ಯುಲರ್ ಮೋಷನ್ ಅಲ್ಲಿ ತಿರುಗಿ ಮಲ್ಕೋತಾರೆ. ವಾಸ್ ಇನ್ ದಟ್ ದ ಪೊಸಿಷನ್ ಶಿ ವಾಸ್ ಫೌಂಡ್ ಇನ್? ಎಸ್ ಸರ್. ಗೋಡೆ ಮೇಲೆ ಬೇರೆ ಫುಟ್ ಪ್ರಿಂಟ್ಸ್ ಮಾರ್ಕ್ ಇಲ್ಲ. ಅಣ್ಣ ಮೇಲೆ ಹೇಳಿ. ಅರವಿಂದ್ ಆ ಎಕ್ಸ್ಲಾಕ್ ಹಾಕಿ. ಗಣೇಶ ಕಾಲಿಡ್ಕೋ. ಗೋ. ಅವ್ರನ್ನ ಯಾರು ತಳ್ಳೋ ಅವಶ್ಯಕತೆ ಇಲ್ಲ ಸರ್. ಈ 50 ಫೀಟ್ ಹೈಟ್ಗೆ ಆ ಹೆಣ್ಣು ಸ್ಟೂಲ್ ಬಳಸದೆ ಡೈರೆಕ್ಟ್ ಆಗಿ ಹಾರಿದ್ರು ವೆಯ್ಟ್ಗೆ ಆಂಗ್ಯುಲರ್ ಮೋಷನ್ ಇಂದ ಈ ರೀತಿಯಾಗಿ ಬೀಳೋ ಚಾನ್ಸಸ್ ತುಂಬಾ ಇದೆ ಸರ್. ಪ್ಲಸ್ ವಾಲ್ ಅಲ್ಲಿ ಫುಟ್ ಪ್ರಿಂಟ್ ಬರೋ ಚಾನ್ಸೇ ಇಲ್ಲ ಸರ್. ಸರಿ, ಇವಳ ಹಸ್ಬೆಂಡ್ ಎಲ್ಲಿದ್ದಾನೆ? ನಿಮ್ಮ ವೈಫ್ ನ ಫೋನ್ ಎಲ್ಲಿ? ಸರ್ ಫೋನ್ ಎಲ್ಲಿದೆ ಅಂತ ಗೊತ್ತಿಲ್ಲ ಸರ್. ಅವರು ಫೋನ್ ನ ಕಾಲ್ ಮಾಡೋದಕ್ಕೆ ಮಾತ್ರ ಯೂಸ್ ಮಾಡ್ತಾ ಇದ್ರು ಸರ್. ಅವ್ರು ಸಾಯೋ ಒಂದಿನ ಮುಂಚೆ ನೀವಿಬ್ರು ತುಂಬಾ ಗಲಾಟೆ ಮಾಡಿದ್ರಂತೆ. ಸರ್ ಯಾವತ್ ಸರ್ ಗಲಾಟೆ ಇಲ್ಲ. ನಮ್ಗೆ ಮಕ್ಕಳಾಗಿಲ್ಲ ಸರ್. ನಮ್ ತಾಯಿ ಅದಕ್ಕೆ ಬೇಜಾರಾಗಿ ಫೋನ್ ಮಾಡಿದ್ರು, ಅದಕ್ಕೆ ಗಲಾಟೆ ಸರ್. ನನ್ನ ಹತ್ರ ಬೇರೆ ತರ ಹೇಳಿದ್ರಲ್ಲ. ಬೇರೆ ತರ ಅಂದ್ರೆ ಏನು ಸರ್? ನೀನ್ ಯಾವ್ದಕ್ಕೂ ಲಾಯಕ್ಕಿಲ್ಲ, ಅದಕ್ಕೇನೆ ಜಗಳ ಅಂತ. ಸರ್ ಹೊರಗಡೆ ಇರೋರು ಅವ್ರಿಗೇನ್ ಖುಷಿ ಕೊಡುತ್ತೋ ಅದೇ ವಿಚಾರ ತಾನೇ ಸರ್ ಮಾತಾಡ್ತಾರೆ. ಅವಳನ್ನ ಮಗು ತರ ನೋಡ್ಕೊಂಡಿದೀನಿ ಸರ್. ಮಗು ಆಗೋ ತರ ನೋಡ್ಕೊಳ್ಳೋ ಅಂದ್ರೆ ಮಗು ತರ ನೋಡ್ಕೊಂಡ್ರೆ ಹಿಂಗೆ ಆಗೋದು. ಈ ಅಪಾರ್ಟ್ಮೆಂಟ್ ಅಲ್ಲಿ ಯಾರಾದ್ರೂ ಬುಲೆಟ್ ಇಟ್ಟಿದಾರ? ಇವಾಗಿಲ್ಲ ಸರ್. 2 ತಿಂಗಳ ಮುಂಚೆ ಒಬ್ಬ ಹುಡುಗ ಇದ್ದ, ಅವನು ಖಾಲಿ ಮಾಡ್ಕೊಂಡು ಹೊರಟೋದ. ಬೀಚ್ ಚೆನ್ನಾಗಿದೆ. ಮನೆ ಕೊಡ್ತೀನಿ ಅಂತ ಏನ್ ಹೇಳಿಲ್ವಲ್ಲ? ಮಾರ್ನಿಂಗ್ ನಿಮ್ ಮುಖ ನೋಡ್ದಾಗ್ಲೇ ಕೊಡ್ತೀರಾ ಅಂತ ಅನಿಸ್ತು, ಅದಕ್ಕೆ. ಬೆಳಿಗ್ಗೆ ನನ್ನ ಓನರ್ ಅಲ್ಲ ಅಂತ ಹೇಳಿದ್ರಿ. EMI ಮುಗ್ದಿದ್ಯಾ? ಏನಿಲ್ಲ, ಲೋನ್ ಮುಗಿಯೋವರೆಗೂ ಎಲ್ಲ ಮನೆಗೂ ಬ್ಯಾಂಕ್ ಅವ್ರ ತಾನೇ ಓನರ್, ಅದಕ್ಕೆ ಕೇಳ್ದೆ. EMI ಮುಗ್ದಿದ್ರು ಮುಗ್ದಿಲ್ಲ ಅಂದ್ರು ಈ ಮನೆ ಬಾಡಿಗೆ ಮಾತ್ರ ನನ್ ಕೈಲೇ ಕೊಡ್ಬೇಕು. ವಿತ್ GST ನಾ ವಿತೌಟ್ GST ನಾ? ನಿಮಗ್ ಮನೆ ಕೊಡಲ್ಲ, ಹೊರಡಿ. ಹಲೋ ಇರೇ ಮೇಡಮ್. ಮನೆ ಕೊಡೋದಕ್ಕೆ ಎಸ್ ನೀವ್ ಹೇಳಕ್ಕಾಗಲ್ಲ ಅಂದ್ಮೇಲೆ ನೋ ಯಾಕೆ ಹೇಳ್ತೀರಾ? ಅದನ್ನು ಅವ್ರನ್ನೇ ಕೇಳಿ ಹೇಳಿ. ಹಾಯ್ ಬಾಯ್ಲಿ. ಮಾತಾಡಿ. ಹಾ ಹೇಳು. ಆ ಮಾಡಿ ರೂಮ್ ನ ಬಾಡ್ಗೆ ಕೇಳ್ಕೊಂಡ್ ಬಂದಿದ್ದಾರೆ. ಈಗ ಅದನ್ನ ಬಾಡಿಗೆ ಕೊಟ್ಟು ಏನಾಗ್ಬೇಕು? ಮನೆ ಬಾಗ್ಲು ಹಾಕಿರ್ಬಾರ್ದು ಯಾವಾಗ್ಲೂ. ಯಾರು ಹೇಳಿದ್ದು? ನನ್ ಪಾರ್ಲರ್ ಫ್ರೆಂಡ್ಸು. ಅದೇ ನೀನೇ ಡಿಸೈಡ್ ಮಾಡಾಯ್ತಲ್ಲ, ಮತ್ ನನ್ಗ್ಯಾಕೆ ಫೋನ್ ಮಾಡ್ದೆ? ಇರೋ ಟೆನ್ಷನ್ ಮಧ್ಯೆ ಮತ್ತೆ ನೀನ್ ಬೇರೆ ಫೋನ್ ಮಾಡಿ ಟೆನ್ಷನ್ ಕೊಡ್ತೀಯ. ಇಡು ಫೋನು.